ಸ್ನೇಹಿತರೆ, ಲೋಕಸಭಾ ಚುನಾವಣೆ ಇನ್ನೇನು 3 ತಿಂಗಳು ಇರುವಾಗಲೇ ಇದೀಗಲೇ ರಾಜಕೀಯ ರಣರಂಗ ಒಂದು ರೀತಿಯ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲೂ ರಾಜಕೀಯ ರಂಗೇರಿದೆ. ಅದೇ ಕಾರಣಕ್ಕೆ ನಾವು ಪ್ರತಿದಿನ ಒಂದೊಂದು ಕ್ಷೇತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂದರೆ ಯಾವ ರೀತಿಯ ಲೆಕ್ಕಾಚಾರಗಳಿದೆ, ಯಾವ ಪಕ್ಷದ ಬಲಾಬಲ ಹೇಗಿದೆ ಎನ್ನುವಂಥ ಕೆಲಸವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವಿವತ್ತು ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರ ಏನೆಲ್ಲ ಹೇಳುತ್ತೆ, ಅಲ್ಲಿನ ಜನರ ಅಭಿಪ್ರಾಯ ಏನು, ಅಲ್ಲಿನ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ, ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತೀವಿ. ಸ್ನೇಹಿತರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಏನಿದೆ ಇದು ಸಂಪೂರ್ಣ ಚಿತ್ರದುರ್ಗ ಹಾಗೂ ತುಮಕೂರಿನ ಕೆಲ ಭಾಗಗಳನ್ನ ಒಳಗೊಂಡಿದ್ದು ಲೋಕಸಭಾ ಕ್ಷೇತ್ರವಾಗಿದೆ. ಇದರಲ್ಲಿ ಇರುವಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಹಿಡಿತವನ್ನ ಸಾಧಿಸಿದ್ರೆ ಒಂದು ಕ್ಷೇತ್ರ ಅಂದ್ರೆ ಹೊಳಲ್ಕೆರೆ ಏನಿದೆ ಅದು ಬಿಜೆಪಿ ಇದೆ. ಅದೇ ಕಾರಣಕ್ಕೆ ಇದೀಗ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ. ಇನ್ನು ಸ್ನೇಹಿತರೆ, ಈ ಕ್ಷೇತ್ರ ಯಾವಾಗ ರಚನೆ ಆಯಿತೋ ಅಲ್ಲಿಂದ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿತ್ತು. ಆದರೆ ಬೆಂಗಳೂರು ಕಮಿಷನರ್ ಆಗಿದ್ದಂತಹ ಪಿ ಕೋದಂಡರಾಮಯ್ಯರವರು ಏನಿದ್ದಾರೆ ಅವರು JDS ಇಂದ ಹೋಗಿ ಎಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾಗವಹಿಸಿ ಗೆಲ್ತಾರೆ. ಅದಾದ ಮೇಲೆ ಇಲ್ಲಿನ ಫಲಿತಾಂಶಗಳು ಅತಂತ್ರವಾಗಿವೆ. ಒಂದ್ಸರಿ ಅದು ಬಂದ್ರೆ ಮತ್ತೊಂದ್ಸರಿ ಇದು ಬರುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ಸ್ನೇಹಿತರೆ, ಇಲ್ಲಿನ ಸ್ಥಳೀಯರಿಗೆ ಹೆಚ್ಚು ಆದ್ಯತೆಯನ್ನು ಈ ಮತದಾರರು ಕೊಡ್ತಾ ಇಲ್ಲ. ಸುಮಾರು 15 ವರ್ಷದಿಂದ ಹೊರಗಿನಿಂದ ಬಂದವರನ್ನೇ ಗೆಲ್ಲಿಸುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಶೂಟಿಂಗ್ ಅಂತ ಬಂದಂತಹ ಶಶಿಕುಮಾರ್ ಅವರನ್ನ ಸಂಸದರನ್ನಾಗಿ ಮಾಡಿದ್ದು ಇದೇ ಕ್ಷೇತ್ರ. ಇದಷ್ಟೇ ಅಲ್ಲದೆ ಅಮೆರಿಕದ ಮೈಕ್ರೋಚಿಪ್ ಕಂಪನಿಯ CEO ಆಗಿದ್ದಂತಹ ಜನಾರ್ದನ ಸ್ವಾಮಿ ಅವರನ್ನ ಕೈ ಹಿಡಿದಿದ್ದು ಕೂಡ ಇದೇ ಕ್ಷೇತ್ರ. ಇದಷ್ಟೇ ಅಲ್ಲದೆ ಚಿಕ್ಕಮಗಳೂರಿನಿಂದ ಬಂದಂತಹ BN ಚಂದ್ರಪ್ಪರವರನ್ನು ಕೂಡ ಗೆಲ್ಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಇರುವಂತಹ ಆರೋಪ ಏನಂದ್ರೆ ಸ್ಥಳೀಯರನ್ನ ಈ ಕ್ಷೇತ್ರ ಗೆಲ್ಲಿಸೋದಿಲ್ಲ ಎನ್ನುವಂತಹ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈಗಿನ ಪರಿಸ್ಥಿತಿಗಳನ್ನ ನೋಡೋದಾದ್ರೆ ಸ್ನೇಹಿತರೆ, ಈ ಹಿಂದೆ ಕೆಲ ದಿನಗಳ ಹಿಂದೆ ಡಿಸೆಂಬರ್ನಲ್ಲಿ ಏನಂತ ಹೇಳಿದ್ರು ಅಂದ್ರೆ, ಈಗ ನಾರಾಯಣಸ್ವಾಮಿ ಏನಿದ್ದಾರೆ, ನಾನು ಈ ಕ್ಷೇತ್ರದಿಂದ ನಿಲ್ಲುವ ಸಾಧ್ಯತೆಗಳು ಕಡಿಮೆ ಇದೆ, ನನಗೆ ಅಷ್ಟು ಆಸಕ್ತಿ ಇಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಒಂದು ಮಾತನ್ನ ಹೇಳಿದ್ರು, ಒಂದು ವೇಳೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಭದ್ರನಾಗಿರ್ತೀನಿ ಎನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ಕಾರಣಕ್ಕೆ ರಘುಚಂದನ್ ಅವರ ಹೆಸರು ಕೇಳಿ ಬಂದಿತ್ತು. ಯಾಕಂದ್ರೆ ಒಂದು ವೇಳೆ ನಾರಾಯಣಸ್ವಾಮಿ ಅವರು ನಿಲ್ಲಿಲ್ಲ ಅಂದ್ರೆ ರಘುಚಂದನ್ ನಿಲ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು ಬಿಜೆಪಿ ವಲಯದಲ್ಲಿ ಆಗಿತ್ತು. ಇನ್ನು ಕಾಂಗ್ರೆಸ್ ಮಟ್ಟಕ್ಕೆ ನಾವು ಬರೋದಾದ್ರೆ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಪಟ್ಟಿಯೇ ಇದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ಯಾರೆಲ್ಲ ನಿಲ್ಬಹುದು ಅಂತ ನೋಡೋದಾದ್ರೆ ಮಾಜಿ ಸಂಸದ BN ಚಂದ್ರಪ್ಪ ಏನಿದ್ದಾರೆ ಅವರು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. JJ ಹಟ್ಟಿ ತಿಪ್ಪೇಸ್ವಾಮಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು, GS ಮಂಜುನಾಥ್ ಇರಬಹುದು, ನೇರಲಗುಂಟೆ ರಾಮಪ್ಪ ಇರಬಹುದು ಏನಿದ್ದಾರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದಷ್ಟೇ ಅಲ್ಲದೆ R ತಿಮ್ಮಾಪುರ ಏನಿದ್ದಾರೆ ಅವರ ಪುತ್ರ ತಿಮ್ಮಾಪುರರವರ ಹೆಸರು ಕೂಡ ಕೇಳಿ ಬಂದಿದೆ. ಇನ್ನು ಬಿಜೆಪಿ ವಲಯದಲ್ಲಿ ಈ ಎರಡು ಹೆಸರುಗಳು ಏನಂದ್ರೆ ಮತ್ತೆ ನಾರಾಯಣ ಸ್ವಾಮಿ ಅವರನ್ನ ಬಿಟ್ಟು ಕೂಡ ಕೆಲವೊಂದು ಸಂಸದರು ಅಂದ್ರೆ ಮಾಜಿ ಸಂಸದರು ಏನಿದ್ದಾರೆ ಜನಾರ್ದನ್ ಸ್ವಾಮಿ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಮಹಿಳೆಯರ ಪರವಾಗಿ ಭಾರ್ಗವಿ ದ್ರಾವಿಡ್ ಕೂಡ ಕೇಳ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಮಾದಾರ ಗುರು ಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿ ಕೂಡ ಕ್ಯಾಂಡಿಡೇಟ್ ಆಗಿದ್ದಾರೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಒಟ್ಟು 8 ಕ್ಷೇತ್ರಗಳಿದ್ದು ಮೊಳಕಾಲ್ಮೂರು ಇರಬಹುದು, ಚಳ್ಳಕೆರೆ ಇರಬಹುದು, ಚಿತ್ರದುರ್ಗ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ, ಶಿರಾ, ಪಾವಗಡ ಇದೆ. ಹೊಳಲ್ಕೆರೆಯಲ್ಲಿ ಮಾತ್ರ ಬಿಜೆಪಿ ಇದೆ. ಅದೇ ಕಾರಣಕ್ಕೆ ಇದೀಗ ಕಾಂಗ್ರೆಸ್ನಲ್ಲಿ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಯಾಕಂದ್ರೆ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳೇ ಇರೋದ್ರಿಂದ ಈ ಬಾರಿ ಕಾಂಗ್ರೆಸ್ ಗೆಲ್ಲಬಹುದು ಎನ್ನುವಂತಹ ಒಂದು ಮಾಹಿತಿಯ ಪ್ರಕಾರ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಯಾರು ಕಂಟೆಸ್ಟ್ ಮಾಡಬೇಕು, ಕಾಂಗ್ರೆಸ್ನಿಂದ ಯಾರು ಕಂಟೆಸ್ಟ್ ಮಾಡಬೇಕು, ಯಾರು ಕಂಟೆಸ್ಟ್ ಮಾಡಿದ್ರೆ ಗೆಲ್ಲೋ ಚಾನ್ಸಸ್ ಇದೆ. ಇನ್ನು ಮುಂದಿನ ಪ್ರಧಾನಿ ಯಾರಾಗಬೇಕು, ರಾಹುಲ್ ಗಾಂಧಿ ಆಗಬೇಕಾ, ನರೇಂದ್ರ ಮೋದಿ ಆಗಬೇಕಾ, ಖರ್ಗೆ ಆಗಬೇಕಾ, ಆ ಕುರಿತು ಕಾಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ.